Hello NEET aspirants, welcome to Elegant Electronics. ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದರೆ ಇನ್ನೇನು ರೌಂಡ್ 1 ರಿಸಲ್ಟ್ಸ್ ಹತ್ತಿರದಲ್ಲೇ ಬಂದ್ಬಿಡುತ್ತೆ. ರೌಂಡ್ 1 ರಿಸಲ್ಟ್ ಬಂದಾಗ ಒಂದಷ್ಟು ಜನ ಅಲ್ಲ, ಎಲ್ಲರಿಗೂ ಇನ್ನೂ ಬೆಟರ್ ಕಾಲೇಜ್ ಸಿಗಬೇಕಾಗಿತ್ತು ಅನ್ಸುತ್ತೆ. ರೌಂಡ್ 2 ಅಲ್ಲಿ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದು. ಚಾಯ್ಸ್ 2 ಆಪ್ಷನ್ ಎಂಟ್ರಿ ಮಾಡೋಣ ಅನ್ಕೊಂಡಿರ್ತೀರಾ. ಇನ್ನು ಕೆಲವರಿಗೆ ಸೀಟ್ ಮಿಸ್ ಆಗಿರುತ್ತೆ. ರೌಂಡ್ 2 ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ತುಂಬ ಟೆನ್ಸ್ ಮಾಡ್ಕೋತೀರಾ. ಸೊ ಲಾಸ್ಟ್ ಇಯರು ರೌಂಡ್ 1 ಇಂದ ರೌಂಡ್ 2ಗೆ ಕಟ್ ಆಫ್ ಎಷ್ಟು ಚೇಂಜ್ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಮೊದಲು ಒಂದ್ಸರಿ ಮಾಡಿದ್ದೆ, ಬಟ್ ಈಗ ನೀವೊಂದು ಕ್ರೂಷಿಯಲ್ ಟೈಮಲ್ಲಿ ಇದ್ದೀರಾ. ಈಗ ರೌಂಡ್ 1 ನೀವು ಬೇಕಾದ್ರೆ ನಮ್ಮ ಮಾರ್ಕ್ ಅಂದ್ಕೊಳ್ಳಿ. ನೆಕ್ಸ್ಟು ರೌಂಡ್ 2 ಹೋಗೋಷ್ಟರಲ್ಲಿ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಕಟ್ ಆಫ್ ಡ್ರಾಪ್ ಆಗಿರುತ್ತೆ. ಸೊ ದಿಸ್ ವೋಂಟ್ ರಿಮೈನ್ ಕಾಮನ್. ಆ್ಯಂಡ್ ವಾಟ್ ಐ ಆಮ್ ಸ್ಪೀಕಿಂಗ್ ಈಸ್ ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಥರ ಆಗಿರುತ್ತೆ. ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ತುಂಬ ಜನ ಇರೋದ್ರಿಂದ ನಾನು ಜನರಲ್ ಮೆರಿಟ್ ತಗೊಂಡಿದ್ದೀನಿ. ಇನ್ನೂ ಒಂದು ನಿಮ್ಗೆ ಗುಡ್ ನ್ಯೂಸ್ ಹೇಳಬೇಕು ಅಂದರೆ, ಈ ವರ್ಷ ಖಂಡಿತ ಎಲ್ಲ ಅಲ್ಲ, ಆಲ್ಮೋಸ್ಟ್ ಒಂದಷ್ಟು ಕಾಲೇಜುಗಳಲ್ಲಿ ಇಂಟೇಕ್ ಜಾಸ್ತಿ ಆಗುತ್ತೆ. ಖಂಡಿತ ಜಾಸ್ತಿ ಆಗುತ್ತೆ. ಮೊದಲೆಲ್ಲ ಜಾಸ್ತಿ ಆಗಬಹುದು ಅಂತ ಹೇಳ್ತಿದ್ದೆ. ಆಮೇಲೆ ನಿಮಗೂ ಗೊತ್ತು ನಾನು ಸ್ವಲ್ಪ ಪೆಸಿಮಿಸ್ಟ್ ಅಂತ. ಬಟ್ ನಾವು ಐ ಆಮ್ ಟೆಲಿಂಗ್, ಒಂದಷ್ಟು ಕಾಲೇಜುಗಳಲ್ಲಿ 100 ಇದೆ, ಒಂದು ಕೆಲವು ಕಾಲೇಜಲ್ಲಿ 150 ಆಗುತ್ತೆ, 150 ಇರೋ ಕಡೆ 200 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಿಮಗೆ ಎಷ್ಟು ಜಾಸ್ತಿ ಆಗ್ಬೋದು ಅಂತ ಮನಸ್ಸಲ್ಲಿ ಓಡ್ತಿರುತ್ತೆ. ದಿ ವರ್ಸ್ಟ್ ಮಿನಿಮಮ್ 400 ಸೀಟ್ಸ್ ಮಿನಿಮಮ್ ನಾನು ಹೇಳ್ತಾ ಇರೋದು. ಖಂಡಿತ ಜಾಸ್ತಿ ಆಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ಅಂತ ನಿಯರ್ಲಿ 800 ಆಗಲಿಲ್ಲ ಅಂದರೂ ಅಪ್ರಾಕ್ಸಿಮೇಟ್ಲಿ 800, 400, 500, 600 ಅದು ಖಂಡಿತ ಆಗುತ್ತೆ. ಇನ್ನೂ ಹೇಳಬೇಕಾ, ಬೆಂಗಳೂರಲ್ಲಿ ನಿಯರ್ಲಿ 300 to 400 ಸೀಟ್ಸ್ ಜಾಸ್ತಿ ಆಗುತ್ತೆ. ಬೆಂಗಳೂರಲ್ಲಿರೋ ಕಾಲೇಜುಗಳಲ್ಲೇ ಖಂಡಿತ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ, ಪ್ರೈವೇಟ್ ಕಾಲೇಜಲ್ಲಿ ಜಾಸ್ತಿ ಆಗುತ್ತಾ, ಗೌರ್ಮೆಂಟ್ ಕಾಲೇಜಲ್ಲಿ ಜಾಸ್ತಿ ಆಗುತ್ತಾ? ಗೌರ್ಮೆಂಟ್ ಕಾಲೇಜಲ್ಲಂತೂ ಖಂಡಿತ ಆಗೋ ಚಾನ್ಸೇ ಇಲ್ಲ. ಯಾಕೆ NMC ಅವ್ರು ನೀಟಾಗಿ ಹೇಳ್ಬಿಟ್ಟಿದ್ದಾರೆ, ಗೌರ್ಮೆಂಟ್ ಕಾಲೇಜು ಕೊಡಲ್ಲ ನಿಮಗೆ. ಗೌರ್ಮೆಂಟ್ ಕಾಲೇಜಲ್ಲಿ ಇಂಟೇಕು ಜಾಸ್ತಿ ಮಾಡಿಲ್ಲ, ಯಾಕೆಂದರೆ ನೀವು ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರು, ಫ್ಯಾಕಲ್ಟಿ ರೇಷಿಯೋ ಮೇಂಟೈನ್ ಮಾಡ್ತಿಲ್ಲ ಅಂತ. ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲೂ 50, 100 ಈ ಥರ ಸೀಟ್ಸು ಇಂಟೇಕ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನು, ಯಾವಾಗ ಆಗುತ್ತೆ? 2025 ರೌಂಡ್ 1ಅಲ್ಲಿ ಅಕಸ್ಮಾತ್ ಆಗಲಿಲ್ಲ ಅಂದರೂ 2025 ರೌಂಡ್ 2ಗಾದರೂ ಖಂಡಿತ ಆಗುತ್ತೆ. ಯಾಕೆಂದ್ರೆ ನನಗೆ ಬಂದಿರೋ ಸೋರ್ಸಸ್ ಪ್ರಕಾರ ಖಂಡಿತ ಆಗುತ್ತೆ. ಸೊ ರೌಂಡ್ 1ಅಲ್ಲಿ ಆಗದೆ ಇರ್ಬೋದು, ಯಾಕೆ ಇನ್ನೊಂದು ವೀಕಲ್ಲಿ ಬಂದರೂ ಬರ್ಬೋದು, ಬರ್ದೇನೂ ಇರಬಹುದು. ಯಾಕೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನನ್ನ ಮೇಲೆ ಏನಾದರೂ ಡೌಟ್ ಇದ್ದರೆ ವಿಸಿಟ್ NMC ವೆಬ್ಸೈಟ್. ಲಿಸ್ಟ್ ಆಫ್ ಕಾಲೇಜಸ್ ಟೀಚಿಂಗ್ MBBS ಅಂತಿದೆ, ಓಪನ್ ಮಾಡಿ. ಅಲ್ಲಿ ಅಪ್ರೂವಲ್ ಇರುತ್ತೆ. ಎವ್ರಿ ಇಯರ್ ಅಪ್ರೂವಲ್ ಕೊಡಲೇಬೇಕು ಅವರು. ಬಟ್ ಅಲ್ಲಿ ಎಲ್ಲ ಕಾಲೇಜುಗಳಿಗೂ ಥ್ರೂ ಔಟ್ ಇಂಡಿಯಾ ನೀವು ಚೆಕ್ ಮಾಡ್ಬೋದು. 2024, 25 ಮಾತ್ರ ಅಪ್ರೂವಲ್ ಕೊಟ್ಟಿರೋದು. ಮತ್ತೆ ಹೇಗೆ ಸೀಟ್ ಮ್ಯಾಟ್ರಿಕ್ಸ್ಗೆಲ್ಲ ಸೀಟ್ಸ್ ಬಂತು? ಯಾಕೆಂದರೆ 25, 26 ಇನ್ನೂ ಅಪ್ರೂವಲ್ಲೇ ಕೊಟ್ಟಿಲ್ಲ. ಈ NMC ಅವರು MMCಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕಳಿಸಿದ್ರು. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀಟಾಗಿ ನೀವು ನೋಡಿ, ಟೆಂಟೇಟಿವ್ ಸೀಟ್ ಮ್ಯಾಟ್ರಿಕ್ಸ್ ಅಂತಿದೆ. ಯಾಕೆಂದರೆ ಇನ್ನೂ ರೆಡಿ ಮಾಡಿರಲಿಲ್ಲ ಸೀಟ್ ಮ್ಯಾಟ್ರಿಕ್ಸು. ಯಾಕೆ ಸೀಟ್ ಮ್ಯಾಟ್ರಿಕ್ಸ್ ರೆಡಿ ಮಾಡಿಲ್ಲ ಅಂದರೆ, ಇನ್ನೂ ಅಪ್ರೂವಲ್ NMC ಅವರು ಕೊಟ್ಟಿರಲಿಲ್ಲ. ಹಾಗಾಗಿ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಏನಿತ್ತು ಆ ಸೀಟ್ ಮ್ಯಾಟ್ರಿಕ್ಸೇ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಉಳಿಸ್ಕೊಂಡಿರೋದ್ರಿಗೆ 700 to 800 ಸೀಟ್ಸ್ ಏನು ಆ್ಯಡ್ ಆಗಬೇಕಾಗಿತ್ತು ಪ್ರೈವೇಟ್ ಕಾಲೇಜಸ್, ಅದು ಆ್ಯಡ್ ಆಗ್ತಿಲ್ಲ. ಸೊ 700 to 800 ಸೀಟ್ಸ್ ಬಂದರೆ ಕಟ್ ಆಫು ಖಂಡಿತ ಸ್ವಲ್ಪ ಅಂತೂ ಡ್ರಾಪ್ ಆಗುತ್ತೆ. ಅದು ಎಷ್ಟು ಆಗಬಹುದು ಅನ್ನೋದಕ್ಕೆ ನಾನು ಎಕ್ಸಾಕ್ಟಾಗಿ ಏನು ಹೇಳಲ್ಲ, ಬಟ್ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಚೇಂಜ್ ಆಗಿತ್ತು ಅಂತ ಹೇಳ್ತೀನಿ. ಲಾಸ್ಟ್ ಇಯರು ಅಷ್ಟೇ ಕಟ್ ಆಫು ಚೇಂಜ್ ಆಗೋದಕ್ಕೆ ಏನು ಕಾರಣ ಅಂದರೆ, ಒಂದಷ್ಟು ಕಾಲೇಜುಗಳಲ್ಲಿ 50 ಸೀಟ್ ಎಲ್ಲ ಇಂಟೇಕ್ ಜಾಸ್ತಿ ಆಯಿತು. ಫಾರ್ ಎಕ್ಸಾಂಪಲ್ ಆಕ್ಸ್ಫರ್ಡಲ್ಲಿ ಜಾಸ್ತಿ ಆಯಿತು, MVGಯಲ್ಲಿ ಜಾಸ್ತಿ ಆಯಿತು, AGಯಲ್ಲಿ ಜಾಸ್ತಿ ಆಯಿತು. ಲಾಸ್ಟ್ ಟೈಮ್ ಎಲ್ಲ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜಲ್ಲಿ 50 ಜಾಸ್ತಿ ಮಾಡ್ಕೊಂಡಿದ್ರು. ಈ ವರ್ಷ ಇನ್ನೊಂದಷ್ಟು ಕಾಲೇಜುಗಳಲ್ಲಿ 50 ಜಾಸ್ತಿ ಆಗುವ ಎಲ್ಲ ಸಾಧ್ಯತೆ ಇದೆ. ವೆಯ್ಟ್ ಮಾಡಿ, ಡೋಂಟ್ ಲೂಸ್ ಹೋಪ್ಸ್ ಇಫ್ ಯು ಹ್ಯಾವ್ ನಾಟ್ ಗಾಟ್ ಸೀಟ್ ಇನ್ ಮಾರ್ಕ್. ಆ್ಯಂಡ್ ಇಫ್ ಯು ಡೋಂಟ್ ಗೆಟ್ ಸೀಟ್ ಇನ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ಸಿಗುವ ಸಾಧ್ಯತೆಗಳಿದೆ ಇಫ್ ಯು ಆರ್ ವೆರಿ ಕ್ಲೋಸ್ ಟು ದ ಕಟ್ ಆಫ್. ಈಗ ನೋಡ್ತಾ ಹೋಗೋಣ 2024ಅಲ್ಲಿ ರೌಂಡ್ 1ಇಂದ ರೌಂಡ್ 2ಗೆ ಎಷ್ಟು ಕಟ್ ಆಫ್ ಚೇಂಜ್ ಆಗಿತ್ತು ಅಂತ. ಇಲ್ಲಿ ನಾನು ರೌಂಡ್ 1 to ರೌಂಡ್ 2 ಅಂತ ಹೇಳ್ತೀನಿ. ನೀವು ಬೇಕಾದರೆ 2025 ರೌಂಡ್ 1 to ರೌಂಡ್ 2 ಎಷ್ಟು ಕಟ್ ಆಫ್ ಚೇಂಜ್ ಆಗ್ಬೋದು ಅಂತ ತಿಳ್ಕೊಬೋದು. ಇದೆಲ್ಲ ಅಪ್ರಾಕ್ಸಿಮೇಟಲ್ಲಿ, ಇದು ಎಕ್ಸಾಕ್ಟ್ ಫಾರ್ 2025. 2025ಗೆ ನೀವೇ ಗೆಸ್ ಮಾಡ್ಕೋಬೇಕಾಗತ್ತೆ.
BMCಯಲ್ಲಿ 2049 ಕಟ್ ಆಫ್ ಚೇಂಜ್ ಆಗಿತ್ತು. ಐ ವೋಂಟ್ ರೀಡ್ ವಾಟ್ ಈಸ್ ದ ಕಟ್ ಆಫ್ ರೌಂಡ್ 1 ಅಂಡ್ ವಾಟ್ ಈಸ್ ದ ಕಟ್ ಆಫ್ ರೌಂಡ್ 2, ನೀವೇ ನೋಡ್ಕೊಳ್ಳಿ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಕಟ್ ಆಫ್ ಚೇಂಜ್ ಮಾತ್ರ ಹೇಳ್ತೀನಿ, ಯಾಕೆ ಅಂತ ನಿಮಗೂ ಗೊತ್ತು. ಯಾಕೆಂದರೆ ಐ ಫೆಲ್ಟ್ ವೆರಿ ಹ್ಯಾಪಿ ದಟ್ ಕರ್ನಾಟಕ ವಿಲ್ ಗೆಟ್ ಅರೌಂಡ್ 700 to 800 ಇನ್ಕ್ರೀಸ್ ಇನ್ ಇಂಟೇಕ್ ಇನ್ ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಅದು ಹೇಳಬೇಕು ಅಂದ್ಕೊಂಡೆ. ಅದು ಹೇಳುವಾಗ ಎಷ್ಟು ಕಟ್ ಆಫ್ ಚೇಂಜ್ ಆಗಬಹುದು ಅನ್ನೋದು ನಿಮ್ಮ ಸ್ವಲ್ಪ ಗಮನದಲ್ಲಿದ್ದರೆ ಅಟ್ಲೀಸ್ಟ್ ಯು ವಿಲ್ ಫೀಲ್ ಹ್ಯಾಪಿ. BMS ಅಲ್ಲಿ 2000, MMCಯಲ್ಲಿ 3000, ಅಟಲ್ ಬಿಹಾರಿ ವಾಜಪೇಯಿ 2000, ಕಸ್ತೂರ್ಬಾದಲ್ಲಿ ನಿಯರ್ಲಿ 3000, ಕಿಮ್ಸ್ ಅಲ್ಲಿ 3000, ESI ಬ್ಯಾಂಗ್ಳೂರಲ್ಲಿ 2000, ರಾಮಯ್ಯದಲ್ಲಿ 1000, JSS ಅಲ್ಲಿ ನಿಯರ್ಲಿ 2000, ವಿಮ್ಸ್ ಬೆಳ್ಳಾರಿಯಲ್ಲಿ 2500. ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ದೀಸ್ ಆರ್ ಅಪ್ರಾಕ್ಸಿಮೇಟ್ ನಂಬರ್, ಎಕ್ಸಾಕ್ಟ್ ನಂಬರ್ ಏನು ಬೇಕಾಗಿಲ್ಲ ನಮಗೆ. ಮಂಡ್ಯದಲ್ಲಿ 3300 ಆಗಿತ್ತು, ಬೆಲ್ಗಾಮಲ್ಲಿ 2200, ಕಿಮ್ಸ್ ಬೆಂಗಳೂರಲ್ಲಿ 4000 ಚೇಂಜ್ ಆಗಿತ್ತು, ಶಿವಮೊಗ್ಗದಲ್ಲಿ 3700, ಹಾಸನಲ್ಲಿ 3600, ಗುಲ್ಬರ್ಗ 5800. ಇದು ಬೇಡವೇ ಬೇಡ, ಇದು ಓದೋದು ವೇಸ್ಟ್. ಫಾದರ್ ಮುಲ್ಲರಲ್ಲಿ 1200, ಗದಗ್ 4000, ವೈದೇಹಿ 3000, KS ಹೆಗಡೆ ನಿಯರ್ಲಿ 2000. ಚಾಮರಾಜನಗರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನೋಡಿ 8000 ಚೇಂಜ್ ಆಗಿತ್ತು. ಈಗ ನೀವು ಮಾಕಲ್ಲಿದ್ದೀರಾ, ಅಲ್ಲಿಂದ 8000. ಈ ವರ್ಷ 8000 ಎಕ್ಸಾಕ್ಟಾಗಿ ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಲಾಸ್ಟ್ ಇಯರ್ ಏನಾಗಿತ್ತು ಅಂತ. 8800, ರಾಯಚೂರಲ್ಲಿ 8000, BGS ಇದು ಹಳೆ ಕಾಲೇಜು, BGS ಜಿಮ್ಸ್ 9000ವರೆಗೂ ಹೋಗಿತ್ತು. ಕೊಡಗು ಚೇಂಜ್ ಆಗಿತ್ತು 6000, SDM 7600, ಬೀದರ್ 6700, ESI ಗುಲ್ಬರ್ಗ 2800, ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ 5000, ಕೊಪ್ಪಳ 7000, AJ 4000, JJM ದಾವಣಗೆರೆ 5000, ಕಾರವಾರ 5000, ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ 4000, ಮಂಗಳೂರಿನ ಯನಪೋಯ 3000, ಚಿಕ್ಕಮಗಳೂರು 6000, ಮಹದೇವಪ್ಪ ರಾಂಪುರಲ್ಲಿ ನೋಡಿ 12000. ಯಾರಿಗಾದ್ರೂ ಖುಷಿ ಆಗುತ್ತೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ 12000 ಚೇಂಜ್ ಆಗುತ್ತೆ ಅಂತ. 52,000 ನೋಡಿರ್ತಾರೆ, ಅವ್ರ ರ್ಯಾಂಕ್ 65 ಇರುತ್ತೆ, ಸಿಗುತ್ತಾ ಇಲ್ವಾ ಅಂದರೆ ಯಾರು ಕೇಳಿದ್ರಿ ಇಲ್ಲ ಅಂತಾರೆ, ಏನು 12,000 ಡಿಫ್ರೆನ್ಸ್ ಇದೆ ಅಂತ. ಬಟ್ ಮಹದೇವಪ್ಪ ರಾಂಪುರಿಯಲ್ಲಿ ಲಾಸ್ಟ್ ಇಯರು 52ರಿಂದ 65ವರೆಗೂ ಹೋಯಿತು. ಹಾವೇರಿಯಲ್ಲಿ 5000, MVJ ಮೆಡಿಕಲ್ ಕಾಲೇಜಲ್ಲಿ 11000. ಫಸ್ಟ್ ರೌಂಡಲ್ಲಿ 51 ಇತ್ತು, ಸೆಕೆಂಡ್ ರೌಂಡಲ್ಲಿ 63,668 ಬಂದಿರೋರಿಗೆ ಸೀಟ್ ಸಿಕ್ತು. SS ದಾವಣಗೆರೆ 6000, ಯಾದಗಿರಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 9000 ಡ್ರಾಪ್ ಆಗಿತ್ತು, ಸಪ್ತಗಿರಿ 7000, ಆದಿಚುಂಚನಗಿರಿ 6000, ನಿಜಲಿಂಗಪ್ಪ 6000, ಚಂದ್ರಮ್ಮ ದಯಾನಂದ ಸಾಗರಲ್ಲಿ 3600. ನೆಕ್ಸ್ಟ್ ಶಿವಮೊಗ್ಗದ ಸುಬ್ಬಯ್ಯ ತೆಲುಗು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜು, ಇಲ್ಲಿ 9375 ಚೇಂಜ್ ಆಯಿತು. ನೆಕ್ಸ್ಟು ನವೋದಯದಲ್ಲಿ 10,000 ಚೇಂಜ್ ಆಯಿತು, 64,000 ಇತ್ತು ಫಸ್ಟ್ ರೌಂಡಲ್ಲಿ, 74,000ಕ್ಕೆ ಡ್ರಾಪ್ ಆಯಿತು. ಆಕ್ಸ್ಫರ್ಡ್ 8000, ಸಿದ್ಧಗಂಗಾ 2000, ಈಸ್ಟ್ ಪಾಯಿಂಟ್ 8000, KBN 8000, ಆಕಾಶ್ 10,000, 64ರಿಂದ 74. GMಲ್ಲಿರೋರು ತಲೆ ಕೆಡ್ಸ್ಕೊಂಡಿರ್ತಾರೆ, ಈ ವರ್ಷ ಏನು 64ಕ್ಕೆ ನಿಂತು ಹೋಗ್ಬಿಟ್ಟಿದೆಯಲ್ಲ ಅಂತ. ಈ ವರ್ಷ ನಾವು ಯೋಚನೆ ಮಾಡ್ತಿದ್ದೀವಲ್ಲ ಆ ಥರ. ಬಟ್ ಸೆಕೆಂಡ್ ರೌಂಡ್ಗೆ ಹೋಗೋಷ್ಟಲ್ಲಿ ನೋಡಿ 74,000ಕ್ಕೆ ಹೋಗಿದೆ. ಸುಳ್ಯದಲ್ಲಿ 63,000 ಆಯಿತು, 74,000ಕ್ಕೆ ಹೋಯಿತು, 11,000 ಚೇಂಜ್. ಬಸವೇಶ್ವರ ಚಿತ್ರದುರ್ಗದಲ್ಲೂ 11,000 ಡ್ರಾಪ್ ಆಯಿತು. ಮಂಗಳೂರಿನ ಶ್ರೀನಿವಾಸದಲ್ಲಿ 9,000, ತುಮಕೂರಿನ ಶ್ರೀದೇವಿ 6,000, ಆಲ್ ಅಮೀನ್ ಬಿಜಾಪುರ 8,000, ಕನಚೂರು ಮಂಗಳೂರು 8,000. JGMMC 6 ಲಕ್ಷದ ಚಿಲ್ಲರೆ ಫೀಸ್ ಇದೆ, ಆಲ್ಮೋಸ್ಟ್ 10,000 ಚೇಂಜ್ ಆಯಿತು, 69,000 ಆಯಿತು, 78ವರೆಗೂ ಸಿಕ್ತು. ಇದು ಲೋ ಕಟ್ ಆಫ್ ಕಾಲೇಜ್ JGM. ಈ ವರ್ಷದ್ದು ಸಪ್ರೇಟ್ ವಿಡಿಯೋ ಸಹ ಮಾಡಿದ್ದೀನಿ ನೋಡಿ. ಶ್ರೀನಿವಾಸನು ಲೋ ಕಟ್ ಆಫ್ ಕಾಲೇಜು. ಸೊ 69 ಇದ್ದಿದ್ದು 78ವರೆಗೂ ಹೋಯಿತು. ಈ ವರ್ಷ 60,000 ಅಂದ್ಕೊಂಡಿದ್ದೀನಿ, ಎಕ್ಸಾಕ್ಟಾಗಿ ಮರ್ತಿದ್ದೀನಿ, 60,000 ಇತ್ತು. ಸೊ ಅದಕ್ಕೆ ಇನ್ನೊಂದು 10,000 ಸೇರಿಸ್ಕೊಂಡ್ರೆ ನೀವು ಆಲ್ಮೋಸ್ಟ್ 10,000 ಅಂದರೆ 70,000ವರೆಗೂ ಖಂಡಿತ ಬಂದೇ ಬರುತ್ತೆ. ಚಾಮುಂಡೇಶ್ವರಿಯಲ್ಲೂ ಆಲ್ಮೋಸ್ಟ್ 9,000, PS ಯೂನಿವರ್ಸಿಟಿ 5,000, BGS ಹೊಸ ಮೆಡಿಕಲ್ ಕಾಲೇಜ್ 10,000, SR ಪಾಟೀಲಲ್ಲೂ 9,600 ಕಟ್ ಆಫ್ ಚೇಂಜ್ ಆಗಿತ್ತು. ಈ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಟಾಪ್ ಕಾಲೇಜಸಲ್ಲಿ BMC MMCಯಲ್ಲಿ ಎಷ್ಟು ಚೇಂಜ್ ಆಗ್ಬೋದು. ಎಷ್ಟು ಕಾಣ್ತಾ ಇದೆ ನೋಡಿ, 2 2 2 3 1 ಅಂತ. ಬಾಟಮ್ ಹೋಗ್ತಾ ಇದ್ದಾಗೆ ಎಷ್ಟು ಕಾಣ್ತಾ ಇದೆ ನೋಡಿ, 10 11 11 11 10. ಸೊ ಡಿಪೆಂಡಿಂಗ್ ಆನ್ ದ ಕಾಲೇಜಸ್ ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಕ್ಯಾಟಗರಿ ಕಟ್ ಆಫ್ ಡ್ರಾಪ್ಸ್. ಸೊ ಹಾಗೆ ಒಂದು ಗುಡ್ ನ್ಯೂಸ್ ಹೇಳಿದ್ದೀನಿ ನಿಮಗೆ. ನನ್ನ ಸಿಕ್ಸ್ತ್ ಸೆನ್ಸು, ಗಟ್ ಫೀಲಿಂಗು, ನನಗೆ ಬಂದಿರೋ ಅಫಿಷಿಯಲ್ ಇನ್ಫಾರ್ಮೇಷನ್ ಪ್ರಕಾರ ಖಂಡಿತ ಸೀಟ್ಸ್ ಜಾಸ್ತಿ ಆಗುತ್ತೆ. ಡೋಂಟ್ ಲೂಸ್ ಹೋಪ್ಸ್, ಕೀಪ್ ಯುವರ್ ಹೋಪ್ಸ್ ಅಪ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.